ದರ್ಶನ್ಗೆ ಬೆಂಬಿಡದೆ ಕಾಡ್ತಾ ಇದೆಯಂತೆ ಬೆನ್ನು ಹಾಗೂ ಕೈ ನೋವು. ಇದ್ರ ಬಗ್ಗೆ ದರ್ಶನ್ ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ಗೆ ಬೆನ್ನೋವು ಜೊತೆಗೆ ಮಲಬದ್ಧತೆ ಸಮಸ್ಯೆ ಕೂಡ ಇದೆ, ಕಾನ್ಸ್ಟಿಪೇಷನ್. ಸೆಲ್ನಲ್ಲಿರುವಂತಹ ಇಂಡಿಯನ್ ಟಾಯ್ಲೆಟ್ಗೆ ದರ್ಶನ್ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ವಂತೆ. ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅಂತ ಜೈಲಧಿಕಾರಿಗಳಿಗೆ ದರ್ಶನ್ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸರ್ಜಿಕಲ್ ಚೇರ್ ಅನ್ನಾದರೂ ಕೊಡಿ ಅಂತ ದರ್ಶನ್ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಕೂಡ ಕಂಡು ಬಂದಿದೆ. ಈ ಬಗ್ಗೆ ಇನ್ಫ್ಯಾಕ್ಟ್ ಜೈಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಡಿಐಜಿ ಶೇಷ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾದರೂ ಮನವಿ ಮಾಡ್ಕೊಂಡಿದ್ದಾರಾ ನಿಮ್ಮ ಹತ್ರ, ಹೇಗಿದ್ದಾರೆ ಅವರು ಅಂತ ಪ್ರಶ್ನೆಯನ್ನು ಕೇಳಿದಾಗ ಅವರು ಬೆನ್ನೋವಿನ ಬಗ್ಗೆ ಉಲ್ಲೇಖ ಮಾಡಿದರು. ಕೈ ನೋವಿನ ಸಮಸ್ಯೆ ಕೂಡ ಕಾಡ್ತಾ ಇದೆಯಂತೆ. ಕೈ ನೋವಿನ ಸಮಸ್ಯೆ ಯಾವಾಗಲಿಂದ ಅಂತ ಹೇಳಿದ್ರೆ ನಿಮ್ಗೆ ನೆನಪಿರ್ಬೋದು, 2018ನಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಲ್ಲ. ಸೊ ಆ ಸಂದರ್ಭದಲ್ಲಿ ಅವರಿಗೆ ರೈಟ್ ಹ್ಯಾಂಡ್ಗೆ ಭಾಳ ಗಾಯಗಳಾಗಿತ್ತು. ಸಪೋರ್ಟಿಂಗ್ ಬೆಲ್ಟ್ ಹಾಕೊಂಡೇ ಓಡಾಡ್ತಾ ಇದ್ರು. ಈಗ ಅದಕ್ಕೆಲ್ಲ ಅಲ್ಲಿ ಅವಕಾಶ ಇಲ್ಲ. ಮತ್ತು ಇನ್ನೊಂದು ಕಡೆಗೆ ಬೆನ್ನೋವು ಕೂಡ ವಿಪರೀತವಾಗಿ ಇದೆಯಂತೆ. ಜೈಲಧಿಕಾರಿಗಳಿಗೆ ಮೆಡಿಕಲ್ ವರದಿಯನ್ನು ದರ್ಶನ್ ಸಂಬಂಧಿ ಕೊಟ್ಟಿದ್ದಾರಂತೆ. ವೆಸ್ಟರ್ನ್ ಟಾಯ್ಲೆಟ್ ಸರ್ಜಿಕಲ್ ಚೇರ್ಗೆ ಮನವಿಯನ್ನು ದರ್ಶನ್ ಮಾಡಿಕೊಂಡ ಬೆನ್ನಲ್ಲೇ ಅವರ ಆರೋಗ್ಯ ಕಂಡೀಷನ್ ಬಗ್ಗೆ ಈ ಹಿಂದೆ ವ್ಯಕ್ತವಾಗಿದ್ದಂತಹ ಮೆಡಿಕಲ್ ಒಪಿನಿಯನ್ ಇದೆಯಲ್ಲ, ಆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಬಟ್ ಈ ರಿಪೋರ್ಟನ್ನು ಫೈನಲೈಸ್ ಮಾಡ್ಕೊಂಡ್ಬಿಡಲ್ಲ ಅಧಿಕಾರಿಗಳು. ಇವರು ಕೂಡ ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ. ವೈದ್ಯಾಧಿಕಾರಿಗಳಿಗೆ ನೀಡ್ ಇದೆಯಾ ಅಂತ ಕೇಳ್ತಾರೆ. ಮತ್ತು ಮಲಬದ್ಧತೆ ಸಮಸ್ಯೆಗೆಲ್ಲ ಫೈಬರ್ ಯುಕ್ತ ಆಹಾರಗಳನ್ನು ಕೊಟ್ಟರೆ ಓಕೆ ಆಗುತ್ತೆ. ಅದಕ್ಕಂತ ಟಾಯ್ಲೆಟ್ನೇ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಏನು ಡಿಸೈಡ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಆಮೇಲೆ ಜೈಲಿನ ಮ್ಯಾನ್ಯಲ್ನಲ್ಲಿ ಏನೇನಕ್ಕೆಲ್ಲ ಅವಕಾಶ ಇದೆ ಅಂತ ಮತ್ತೆ ನೋಡಿ ಡಿಸೈಡ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ಅವ್ರ ಸಂಬಂಧಿಗಳು ಬಂದು ಅವರ ಆರೋಗ್ಯದಲ್ಲಿ ಏನೇನು ಸಮಸ್ಯೆ ಆಗಿತ್ತು ಈ ಹಿಂದೆ, ಏನೇನು ಆಗ್ತಾ ಇದೆ ಈಗ ಸದ್ಯಕ್ಕೆ ಅಂತೆಲ್ಲ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ಮೆಡಿಕಲ್ ರಿಪೋರ್ಟ್ ಮತ್ತು ಜೈಲಿನ ಆವರಣದಲ್ಲಿರುವಂತಹ ವೈದ್ಯರ ಒಪಿನಿಯನ್ ಅನ್ನು ತೆಗೆದುಕೊಂಡು ಏನು ಸೌಲಭ್ಯ ಒದಗಿಸಬಹುದು ಅನ್ನೋದಕ್ಕೆ ಒಂದು ತೀರ್ಮಾನಕ್ಕೆ ಬರ್ತಾರಂತೆ. ಇನ್ನೂ ಡಿಸಿಷನ್ ಆಗಿಲ್ಲ. ಬೆನ್ನು ನೋವಿನ ಸಮಸ್ಯೆಗೆ ಇಂಡಿಯನ್ ಟಾಯ್ಲೆಟ್ ಅಡ್ಜಸ್ಟ್ ಆಗಲ್ಲ ಅಂತೇಳಿ ವೆಸ್ಟರ್ನ್ ಟಾಯ್ಲೆಟ್ ತಿಳ್ಕೊಂಡಿದ್ರು. ಅದಕ್ಕೇನು ಮೆಡಿಕಲ್ ರೆಕಾರ್ಡ್ಸ್ ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಅವರಿಗೆ L4 L5 ಸಮಸ್ಯೆ ಇದೆ ಅಂತ. ಹೌದೌದು, ಏನು ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಡಾಕ್ಯುಮೆಂಟ್ ನೋಡ್ಬೇಕು. ನಾನು ಅವ್ರಿಗೆ ಏನಾದರೂ ಮೆಡಿಕಲ್ ಡಾಕ್ಯುಮೆಂಟ್ಸ್ ಅಂತ ಕೊಡೋಕೆ ಸೂಚನೆ ಮಾಡಿಕೊಟ್ರೆ ಹೇಳಿದ್ರ? ಅಲ್ಲ, ಅವ್ರು ಕೊಡ್ತೀನಿ ಅಂತ ಹೇಳಿದರೆ ಕೊಡ್ತೀನಿ ಅಂತಂದ್ರೆ ನಾನು ಬೇಡ ಅಂತ ಹೇಳಲಿಕ್ಕಾಗಲ್ಲ. ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತೀನಿ. ಸರ್, ಇವತ್ತು ನೆಕ್ಸ್ಟ್ ಹೆಂಗಿರುತ್ತೆ ಪ್ರಕ್ರಿಯೆ? ಅದರಲ್ಲಿ ನಮ್ಮಲ್ಲಿ ಜೈಲ್ ಡಾಕ್ಟರ್ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಆನಂತರ ಅದನ್ನು ಏನು ಅಗತ್ಯತೆ ಇದೆ ಅದನ್ನು ನಾವು ಒಂದು ವೇಳೆ ಅವಶ್ಯಕತೆ ಇದ್ದರೆ ಅವರಿಗೆ ಸರ್ಕಾರಿ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡಿಸೋದು ಆ ಥರ ಇರುತ್ತೆ. ಅವಶ್ಯಕತೆ ಇದೆ, ಖಂಡಿತ ಕೊಡ್ತೀವಿ. ಸರ್, ಇವತ್ತು ಸಾಮಾನ್ಯ ಬೇರೆ ಕೈದಿಗೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್, ಇವತ್ತು ಬಳ್ಳಾರಿ ಚೆನ್ನಾಗಿದೆ ಹಾಸ್ಪಿಟ್ಲ್. ಹೇಗಂತೀರಿ? ಬಳ್ಳಾರಿ ಫ್ಯಾಂಟಾಸ್ಟಿಕ್ ಆಗಿದೆ ಹಾಸ್ಪಿಟ್ಲ್ಗಳಾಗಿ.